ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ದಿನ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುರು ಪೂರ್ಣಿಮಾ ಇದ್ದಿದ್ದರಿಂದ ಗುರು ದೇವಸ್ಥಾನಕ್ಕೆ ಹೋಗಿದ್ವಿ. ರಿತ್ವಿಕ್ ಹೊರಟುಬಿಟ್ಟು ಬೆಳಗ್ಗೆನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಸೊ ನಾನು ಸ್ವಲ್ಪ ಜೋರು ಮಾಡಿದ ಮೇಲೆ ಬಂದ. ಹೊರಟು ಪ್ರಾಕ್ಟೀಸ್ ಮಾಡ್ತಾರಾ ಬಾ ಅಂತ ಕರೆದ ಮೇಲೆ ಬಂದ. ಮನೆಯಿಂದ ಹೊರಟಾಗ 8 ಗಂಟೆ ಆಗಿತ್ತು. ಇಲ್ಲಿಗೆ ಬರೋ ಅಷ್ಟರಲ್ಲಿ 1.5 ಅವರ್ ಆಗುತ್ತೆ. ಮನೆಯಿಂದ 1.5 ಅವರ್ ಆಗುತ್ತೆ ಈ ದೇವಸ್ಥಾನಕ್ಕೆ ಬರೋಕ್ಕೆ. ಹಾಗೆ ಈ ದೇವಸ್ಥಾನ ಇರೋದು ತಮಿಳುನಾಡಿನ ಆಲಂಗುಡಿ ಅನ್ನೋ ಊರಲ್ಲಿದೆ. ಎಲ್ಲ ಗ್ರಹಗಳ ಮುಖ್ಯ ಸ್ಥಾನ ತಮಿಳುನಾಡಲ್ಲೇ ಇರುವಂಥದ್ದು. ಹಾಗೆ ಒಂದೊಂದು ಗ್ರಹಕ್ಕೂ ಒಂದೊಂದು ಊರು, ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಗ್ರಹಗಳ ದೇವಸ್ಥಾನಗಳಿವೆ. ಹಾಗೆ ನಾವು ಇಲ್ಲಿ ಅರ್ಚನೆ ಐಟಮ್ ಎಲ್ಲ ತಗೊಂಡು, ಹಾಗೆ ಗುರು ಭಗವಾನ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಸೊ ಆ ಕಲರು ಬಟ್ಟೆ ಕೊಡ್ತಾರೆ ಅರ್ಚನೆ ಐಟಮ್ ಕೊಡಬೇಕಾದ್ರೆ. ಹಾಗೆ ವೀಳ್ಯದೆಲೆ, ಹಣ್ಣು, ಕಾಯಿ ಈ ರೀತಿ ಕೊಡ್ತಾರೆ. ಮತ್ತು ಧಾನ್ಯ ಏನು ಇಷ್ಟ ಆಗುತ್ತೆ ಅಂದರೆ ಕಡಲೆಕಾಳು. ಸೊ ನಾನು 1 kg ಕಡಲೆಕಾಳನ್ನ ತಗೊಂಡೆ. ನಾವೇನು ದಾನ ಕೊಟ್ಟಿರ್ತೀವಿ ಅದನ್ನು ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ತಾರೆ. ಸೊ ಎಲ್ಲರಿಗೂ ಪ್ರಸಾದ ರೀತಿಲಿ ಕೊಡ್ತಾರೆ, ಆವಾಗ ಯೂಸ್ ಆಗುತ್ತೆ. ಕಡಲೆಕಾಳಾಗಿರ್ಬೋದು ಮತ್ತು ಬೇರೆ ಏನಾದರೂ ಅಕ್ಕಿ ಈ ರೀತಿ ದಾನ ಕೊಡ್ಬೋದು. ಆದರೆ ನವಗ್ರಹಗಳಲ್ಲಿ ಯಾವ್ದ್ಯಾವುದು ಧಾನ್ಯಗಳು ಅವ್ರವ್ರಿಗೆ ಶ್ರೇಷ್ಠವಾಗಿರುತ್ತೆ ಗ್ರಹಗಳಿಗೆ, ಅದನ್ನು ಕೊಟ್ರೇ ಉತ್ತಮ ಅಲ್ವಾ. ಸೊ ನಾವು ಹೋಗಿದ್ದ ದಿನ ಜಾಸ್ತಿ ರಶ್ ಏನಿರಲಿಲ್ಲ, ಸ್ವಲ್ಪ ಫ್ರೀಯಾಗೇ ಇತ್ತು. ಯಾವಾಗಲೂ ಅಷ್ಟೇ ನವಗ್ರಹಗಳ ದೇವಸ್ಥಾನಗಳಲ್ಲಿ ಒಂದೊಂದು ಗ್ರಹ ದೇವಸ್ಥಾನದಲ್ಲೂ ತುಂಬ ರಶ್ ಇರುತ್ತೆ. ಸೊ ಅಲ್ಲಿ ಮಕ್ಕಳು ನೋಡ್ತಿದ್ದೀರಲ್ಲ, ಅವ್ರದೇ ಒಂದು ಲೋಕದಲ್ಲಿ ಆಟ ಆಡ್ತಾ ಇದ್ರು. ದೇವಸ್ಥಾನದಲ್ಲಿ ಆಯಾ ಗ್ರಹದ ವಾರದ ದಿನ ತುಂಬ ರಶ್ ಇರುತ್ತೆ. ಸೊ ಇವತ್ತು ನಾವು ಹೋಗಿದ್ದು ಭಾನುವಾರ ಗುರುಪೂರ್ಣಿಮೆ ಇದ್ದಿದ್ದರಿಂದ ಹಾಗಾಗಿ ಅಷ್ಟು ರಶ್ ಇರಲಿಲ್ಲ, ಜಾಸ್ತಿ ಜನನೂ ಇರಲಿಲ್ಲ. ನಾವು ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ದೇವಸ್ಥಾನ ಈ ರೀತಿ ಇದೆ. ಇದು ಹೊರಗಡೆ ಇರುವಂಥದ್ದು ದೇವಸ್ಥಾನ, ಒಳಗಡೆ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಹಾಗೆ ನಮಗೆ ವಿಭೂತಿ ಆಗಲಿ ಕುಂಕುಮ ಆಗಲಿ ಏನು ಅಡಿಗಿಡಕ್ಕೆ ಕೊಡ್ತಾರೆ, ನಮ್ಮದೊಂದು ಇದು ಅಭ್ಯಾಸ. ಸೊ ಅದನ್ನು ನಾವು ಅಲ್ಲೇ ಕೊಡ್ಕಿ ಬರೋಲ್ಲ, ಎಲ್ಲರೂ ಅಲ್ಲಿ ಹಚ್ಕೊಂಡು ಹಾಗೆ ಕಂಬದ ಹತ್ರ ಕೊಡ್ಕಿ ಬರ್ತಾಯಿರ್ತಾರೆ. ಸೊ ನಾವು ಈ ಥರ ಒಂದು ಪೇಪರ್ಗೆ ಹಾಕೊಂಡು ಮನೆಗೆ ತಂದು ಹಾಗೆ ಒಂದು ಸಪ್ರೇಟು ಒಂದು ಕುಂಕುಮದ ಬಟ್ಲಲ್ಲಿ ಹಾಕಿ ಇಡ್ತೀನಿ. ಸೊ ಡೈಲಿ ಅದನ್ನು ಮನೆಯಲ್ಲಿ ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ನವಗ್ರಹಗಳ ದೇವಸ್ಥಾನದಲ್ಲಿ ಮೇನ್ ದೇವರು ಶಿವನೇ ಆಗಿರ್ತಾರೆ. ಸೊ ನಾನು ಈ ದೇವಸ್ಥಾನ ತೋರಿಸ್ತಾ ಇದ್ದೀನಲ್ಲ, ಇವಾಗ ತೋರಿಸ್ತಾ ಇರೋದು ಇಲ್ಲಿಂದ ಕ್ಯೂ ನಿಲ್ಲಬೇಕಾಗುತ್ತೆ. ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ. ಸೊ ಇಲ್ಲಿಂದ ಕ್ಯೂ ನಿಲ್ಲಬೇಕಾಗುತ್ತೆ. ಮೇನ್ ಎಂಟ್ರೆನ್ಸೇ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಜಾಸ್ತಿ ಏನು ಕ್ಯೂ ಇರಲಿಲ್ಲ, ಒಂದು 1/4 ಗಂಟೆಯಲ್ಲಿ ಕ್ಯೂ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು. ಸೊ ನಾವು ಅಲ್ಲಿಂದ ಬಂದು ಇಲ್ಲಿ ದೇವಸ್ಥಾನದ ಪ್ರಸಾದಗಳನ್ನ ಮಾರ್ತಾ ಇರ್ತಾರೆ, ತಗೋಬೋದು. ನಾವು ಪುಳಿಯೋಗರೆ ತಗೊಂಡ್ವಿ. ಅದ್ರ ಜೊತೆಗೆ ಕರುಂಗಾಲಿ ಮಾಲೆನ ತಗೊಳ್ತಾಯಿದ್ರು ನಮ್ಮ ಮನೆಯವರು. ತುಂಬ ದಿನದಿಂದ ಹಾಕಿದ್ರು, ಇವಾಗ ಹರಿದೋಗಿತ್ತು, ಹಾಗಾಗಿ ಇನ್ನೊಂದು ತಗೊಳ್ಳೋಣ ಅಂತ ತಗೋತಿದ್ರು. ಸೊ ದೇವಸ್ಥಾನಗಳಲ್ಲಿ ಮಾತ್ರ ಪ್ಯೂರ್ ಕರುಂಗಾಲಿ ಮಣಿಗಳು ಸಿಗೋ ಅಂಥದ್ದು. ಸೊ ಹೊರಗಡೆ ಎಲ್ಲಾದರೂ ತಗೊಳಕ್ಕೆ ಒರಿಜಿನಲ್ ಮಣಿಗಳು ಸಿಗೋದಿಲ್ಲ, ಡ್ಯೂಪ್ಲಿಕೇಟ್ ಮಣಿಗಳು ಸಿಗುತ್ತೆ. ಸೊ ಹಾಗಾಗಿ ದೇವಸ್ಥಾನದ ಹೊರಗಡೆ ಇಟ್ಕೊಂಡು ಮಾರ್ತಾ ಇರ್ತಾರಲ್ಲ ಅಂಥವ್ರ ಹತ್ರನೂ ತಗೊಳಕ್ಕೆ ಹೋಗ್ಬಾರ್ದು. ದೇವಸ್ಥಾನದ ಒಳಗೆ ಮಾರ್ತಾ ಇರ್ತಾರಲ್ಲ ಅವ್ರ ಹತ್ರ ತಗೊಂಡ್ರೆ ಪ್ಯೂರ್ ಮಣಿಗಳು. ಹಾಗೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಇಲ್ಲಿ ಸ್ವಲ್ಪ ಹೊರಗಿನ ದೇವಸ್ಥಾನದ ಒಂದು ಹೊರಗಡೆ ಪ್ರದಕ್ಷಿಣೆ ಏನಾಗ್ತಾರೆ, ಸೊ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೋಬೋದಾಗಿತ್ತು. ಹಾಗೆ ನಾನು ಸುತ್ತಮುತ್ತ ವಿಡಿಯೋ ಎಲ್ಲ ಮಾಡಿ ಹೊರಗಡೆ ಬಂದೆ. ದೀಪ ಹಚ್ಚೋಕ್ಕೆ ಹೊರಗೆ ಮಾಡಿದ್ದಾರೆ, ಮುಂಚೆ ಅಲ್ಲೇ ಸೈಡಲ್ಲೇ ಹಚ್ಬೋದಾಗಿತ್ತು. ಇವಾಗ ದೇವಸ್ಥಾನದ ಹೊರಗೆ ಪಕ್ಕದಲ್ಲೇ, ದೇವಸ್ಥಾನದ ಗೋಪುರದ ಪಕ್ಕದಲ್ಲೇ ದೀಪ ಹಚ್ಚೋಕ್ಕೆ ಅಂತ ಮಾಡಿದ್ದಾರೆ. ಸೊ ಗುರು ಭಗವಾನಿಗೆ 24 ದೀಪಗಳನ್ನ ಹಚ್ಚಬೇಕಂತೆ. ಹಾಗಾಗಿ ಅಲ್ಲಿ ನಾನು ಒಂದು 2 ದೀಪ ತಗೊಳ್ಳೋಣ ಅಂತ ಹೋದೆ. ಅಲ್ಲಿ ಅವರು ದೀಪ ಮಾರ್ತಾ ನಿಂತಿದ್ರಲ್ಲ ಅಮ್ಮ, ಅವ್ರು ಹೇಳಿದ್ರು 24 ದೀಪನೇ ಹಚ್ಚಬೇಕು ಅಂತ. ಅದಕ್ಕೆ ನಮ್ಮ ಮನೆಯವರು ರೇಗಿಸ್ತಾ ಇದ್ರು, 24 ದೀಪನೇ ಹಚ್ಚಬೇಕಾ ಅಂತ ಹೇಳಿ. ಆಮೇಲೆ ಅವರು ಮ್ಯಾಚ್ ಬಾಕ್ಸ್ನ ತಂದುಕೊಡಿ, ಅಲ್ಲೇ ಇಟ್ಟು ಬರ್ಬೇಡಿ, ನನಗೆ ಮ್ಯಾಚ್ ಬಾಕ್ಸ್ ಬೇಕು. ಹಾಗೆ ದೇವಸ್ಥಾನದ ಕಡೆಯಿಂದ ಈ ದೀಪ ಏನು ಫ್ರೀಯಾಗಿ ಕೊಡಲ್ಲ, ನಾವು ದುಡ್ಡು ಕೊಟ್ಟು ದೀಪನ ತಗೊಂಡು ಹಚ್ಚಬೇಕಾಗತ್ತೆ. ನಾನೊಂದು 5-6 ದೀಪನ ಮೊದಲು ಹಚ್ಚಿದೆ. ಆಮೇಲೆ ಅನ್ಸಿಕಾ, ರಿತ್ವಿಕು, ನಮ್ಮ ಮನೆಯವರು ಎಲ್ಲರೂ ಸೇರಿ ದೀಪನ ಹಚ್ಚಿದ್ರು. ಸೊ ದೀಪ ಎಲ್ಲ ಹಚ್ಚಿ ನಾವು ಅಲ್ಲೇ ದೇವಸ್ಥಾನದ ಒಂದು ಸೈಡಲ್ಲಿ ಕೂತ್ಕೊಂಡು ಪುಳಿಯೋಗರೆ ಎಲ್ಲ ತಿನ್ಕೊಂಡು ಬಂದ್ವಿ. ಹಾಗೆ ದೇವಸ್ಥಾನದಲ್ಲಿ ಪುಳಿಯೋಗರೆ ಆಗಲಿ, ಮತ್ತು ಪೊಂಗಲ್ ಆಗಿರಲಿ, ಖಾರ ಪೊಂಗಲ್ ಆಗಿರಲಿ, ಹಾಗೆ ಕಡಲೆಕಾಳು ಉಸ್ಲಿ, ಇದನ್ನೆಲ್ಲ ಒಂಥರ ಟೇಸ್ಟಾಗಿ ಮಾಡಿರ್ತಾರೆ. ಸೊ ನಾವು ಮನೇಲಿ ಎಷ್ಟೇ ಟ್ರೈ ಮಾಡಿದ್ರು ಈ ದೇವಸ್ಥಾನದಲ್ಲಿ ಕೊಡೋ ಅಂಥ ರುಚಿ ಬರಲ್ಲ. ಹಾಗೆ ನನಗೆ ಶನಿವಾರ ಹೋಗ್ತಿರ್ತೀವಿ, ಅಲ್ಲಿ ಪುಳಿಯೋಗರೆ ಕೊಡ್ತಾರೆ, ತುಂಬ ಟೇಸ್ಟಾಗಿ ಮಾಡಿರ್ತಾರೆ. ಸೊ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಆ ಟೇಸ್ಟಲ್ಲಿ ಮನೇಲಿ ಮಾಡಬೇಕು ಅಂತ. ಸೊ ಟೇಸ್ಟಾಗೇ ಇರುತ್ತೆ, ಬಟ್ ಆ ಟೇಸ್ಟ್ ಬರಲ್ಲ, ದೇವಸ್ಥಾನದಲ್ಲಿ ಕೊಡುವಂಥ ಪುಳಿಯೋಗರೆ ಟೇಸ್ಟ್ ಬರಲ್ಲ. ತುಂಬ ರುಚಿಯಾಗಿರುತ್ತೆ. ಸೊ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾವು ದೀಪ ಎಲ್ಲ ಹಚ್ಚಿ ಬಂದ್ವಿ. ದೇವಸ್ಥಾನದ ಮುಂದೆನೇ ಒಂದು ಕೊಳ ಇದೆ. ಆ ಕೊಳದಲ್ಲಿ ನೀರೇ ಇರಲಿಲ್ಲ, ಫುಲ್ ಎಲ್ಲ ಬತ್ತೋಗಿತ್ತು. ಯಾವಾಗಲೂ ನೀರು ಇರ್ತಾಯಿತ್ತು, ಈ ಸಲನೇ ಬತ್ತೋಗಿದೆ. ಅಷ್ಟು ಬಿಸಿಲಿದೆ, ತುಂಬ ಬಿಸಿಲಿತ್ತು. ಸೊ ನಾವು ಒಂದು ಸೈಡ್ ಕೂತ್ಕೊಂಡು ಪುಳಿಯೋಗರೆ ಎಲ್ಲ ತಿಂದು ಆಮೇಲೆ ಕಬ್ಬಿನಲ್ಲಿ ಕುಟ್ಕೊಂಡು, ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ಲ, ಹಾಗೆ ತಣ್ಣಗೇನಾದರೂ ಕುಡಿಯೋಣ ಅಂತ ಅನ್ನಿಸ್ತು. ಕಬ್ಬಿನಲ್ಲಿ ಮಾರ್ತಾಯಿದ್ರು ಅಂತ ಕುಡಿಯೋಕೆ ಹೋದರೆ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಮಷೀನಲ್ಲಿ ಯಾರು ಇಟ್ಕೊಂಡಿದ್ರು ಅಂತ ಗೊತ್ತಿಲ್ಲ, ಸ್ವಲ್ಪ ಹುಳಿ ಇತ್ತು. ಆವಾಗಲೇ ಫ್ರೆಶ್ ಆಗಿ ಹಾಕೊಡ್ತಾರಲ್ಲ ಆ ಜ್ಯೂಸ್ ಆದರೆ ಚೆನ್ನಾಗಿರುತ್ತೆ. ನಾನೊಂದು ಗುಡ್ಕು ಕುಡಿದು ವಾಪಸ್ ಕೊಟ್ಟೆ. ಹಾಗೆ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಗಿ
ಆಗಿದೆ. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.